ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ನಾಳೆ ಗುರುವಾರ. ಪ್ರತಿಯೊಂದು ಗುರುವಾರಗಳು ಕೂಡ ವಿಶೇಷವಾಗಿರುತ್ತೆ. ಎಲ್ಲ ರಾಯ ಭಕ್ತರು ಈ ಗುರುವಾರಕ್ಕೋಸ್ಕರ ಕಾಯ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಯವರ ಸೇವೆನ ಮನೆಗಳಲ್ಲಿ ಯಥಾಶಕ್ತಿ ಮಾಡಿ, ವಿಶೇಷವಾಗಿ ಗುರುವಾರ ದಿನ ರಾಘವೇಂದ್ರ ಸ್ವಾಮಿಯವರಿಂದ ಅನುಗ್ರಹನ ಆಶೀರ್ವಾದನ ಪಡ್ಕೋಬೇಕು ಅಂತ ನಾವು ಎಷ್ಟು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತೀವೋ ಅಷ್ಟೇ ಅನುಗ್ರಹ ಆಶೀರ್ವಾದದ ಸುರಿಮಳೆನ ನಮ್ಮ ಬದುಕಲ್ಲಿ ಸುರಿಸ್ತಾ ಬರ್ತಾರೆ. ಎಲ್ಲವೂ ಕೂಡ ಒಮ್ಮೆಲೆ ಆಗದೆ ಇದ್ರೂ ನಿಧಾನವಾಗಿ ನಾವು ಮಾಡುವ ಸೇವೆಗೆ ಅನುಗುಣವಾಗಿ ರಾಘವೇಂದ್ರ ಸ್ವಾಮಿಯವರು ಕೂಡ ನಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಸೇವೆ ಅಂತ ಬಂದಾಗ ಯಾವುದೇ ಒಂದು ರೀತಿ ಮನಸ್ಸಲ್ಲಿ ಅನುಮಾನ ಗೊಂದಲಗಳನ್ನ ಮಾಡಿಕೊಳ್ಳದೆ, ಸ್ವಾಮಿ ನೀನು ಕೊಟ್ಟರು ಸರಿ, ಕೊಡದೆ ಇದ್ರೂ ಸರಿ, ನಿನ್ನ ಸೇವೆ ನಿತ್ಯ ನಿರಂತರವಾಗಿ ಯಥಾಶಕ್ತಿ ನನಗೇನು ಶಕ್ತಿ ಕೊಟ್ಟಿದ್ದೀರಾ ಭಗವಂತ, ಅದಕ್ಕೆ ಅನುಗುಣವಾಗಿ ಭಗವಂತ ಮತ್ತು ರಾಘವೇಂದ್ರ ಸ್ವಾಮಿಯವರ ಸೇವೆನ ನಾನು ಮಾಡ್ತೀನಿ ಅಂತ ಪ್ರತಿ ಗುರುವಾರ ಅಥವಾ ಪ್ರತಿನಿತ್ಯ ನೀವು ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡ್ತಾ ಹೋದಾಗೆಲ್ಲ ನೀವು ಮಾಡಿರುವಂತಹ ಪಾಪ ಕರ್ಮಗಳ ಮೂಟೆಗಳನ್ನ ಹೊರೆನ ಕಮ್ಮಿ ಮಾಡ್ತಾ, ನಿಮಗೆ ಅನುಗ್ರಹ ಆಶೀರ್ವಾದಗಳ ಸುರಿಮಳೆಗಳನ್ನ ಸುರಿಸ್ತಾ, ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಿಮ್ಮ ಬದುಕಿಂದ ದೂರ ಮಾಡಿ ನೆಮ್ಮದಿ ಅನ್ನೋದನ್ನು ಅನುಗ್ರಹ ಮಾಡ್ತಾರೆ. ಯಾವಾಗಲೂ ಕೂಡ ನಾವು ನಾಳೆ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡ್ತಿದ್ವಿ, ಗುರುವಾರ ಬರ್ತಿದೆ, ಏನಾದರೂ ರಾಯರ ಭಕ್ತರು ಹೇಳ್ಕೊಂಡಿರುವಂತಹ ಅನುಭವಗಳನ್ನ ಕೇಳಿ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡುವಾಗ ನಿಮ್ಮಲ್ಲಿ ಒಂದು ರೀತಿ ವಿಶೇಷವಾದ ಭಕ್ತಿ ಅನ್ನೋದು ಉಂಟಾಗುತ್ತೆ. ನಾನು ಇವಾಗ ತಿಳಿಸ್ತಿರುವಂಥ ಒಂದು ಅನುಭವ ಜಗ್ಗೇಶ್ ಸರ್ ಅವ್ರದ್ದು. ನಾನು ಮಂಗಳವಾರ ಮಧ್ಯಾಹ್ನ ರಾಯರ ಹತ್ರ ಬಂದಾಗ ಫೋನ್ನ ನೋಡಿದಾಗ ಅವರ ಒಂದು ಜೀವನದ ಶ್ರಮದ ಕಥೆನ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಅಂತ ಶೇರ್ ಮಾಡ್ಕೊಂಡಿದ್ರು. ಆ ಒಂದೊಂದು ಸಾಲುಗಳನ್ನು ಓದಿದಾಗ ನಿಜವಾಗ್ಲೂ ನಾನು ತುಂಬ ಹತ್ತಿದ್ದೀನಿ, ಮತ್ತು ಅಳ ಸಿಂಬಲಲ್ಲೇ ಅವ್ರಿಗೆ ಕಮೆಂಟ್ ಕೂಡ ಮಾಡಿದೆ. ಎಷ್ಟು ಸ್ಫೂರ್ತಿದಾಯಕವಾಗಿದೆ ಅವರ ಶ್ರಮದ ಜೀವನದ ಕತೆ ಅಂತ ಅಂದರೆ, ಒಂದೊಂದು ಸಾಲುಗಳಲ್ಲೂ ಅವ್ರು ಪಟ್ಟಿರುವಂತಹ ಕಷ್ಟ, ಅವ್ರಿಗಾಗ್ತಿದ್ದಂತಹ ಕೋಪ ಎಲ್ಲವನ್ನೂ ಕೂಡ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅವ್ರಿಗೆ ಅವರ ತಾಯಿ ಏನಂತ ದಾರಿ ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ನೋಡಪ್ಪ, ನೀನೆಲ್ಲ ಇಷ್ಟಾರ್ಥಗಳು ಅಥವಾ ನಿನ್ನೆಲ್ಲ ಕಷ್ಟಗಳು ದೂರ ಆಗಬೇಕು ಅಂದರೆ ನೀನು ಭಗವಂತನ ಪಾದನ ಹಿಡಿ, ಭಕ್ತಿ ಮಾರ್ಗದಲ್ಲಿ ಹೋಗು ಅನ್ನೋ ಒಂದು ದಾರಿನ ತೋರಿಸಿದ್ರಂತೆ. ಇವಾಗ ಅವರು ಶೇರ್ ಮಾಡಿದ್ದಾರೆ, ನೀವು ಯಾರಾದರೂ ನೋಡಬೇಕು ಅಂತ ಅಂದ್ಕೊಂಡ್ರೆ ಅವರ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಕಂಪ್ಲೀಟಾಗಿ ನೋಡ್ಬೋದು. ಅವರು ನಡೆದು ಬಂದಿರುವಂತಹ ಶ್ರಮದ ಹಾದಿನ ತುಂಬಾ ನಮ್ಮೆಲ್ಲರಿಗೂ ಮನ ಮುಟ್ಟುವಂತಹ ಒಂದು ರೀತಿಲಿ ತಿಳಿಸಿದ್ದಾರೆ. ನನಗಂತೂ ಆ ಸಾಲುಗಳನ್ನೆಲ್ಲ ನೋಡಿದಾಗ ಕಣ್ಣಲ್ಲಿ ನೀರು ಬಂತು. ನನಗೆ ಈ ರೀತಿ ಒಂದು ದಾರಿ ತೋರಿಸೋದಕ್ಕೂ ಕೂಡ ಭಕ್ತಿ ಮಾರ್ಗದಲ್ಲಿ ಹೋಗು, ನಿಮಗೆಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳೋದಕ್ಕೆ ಯಾರೂ ಕೂಡ ಇರಲಿಲ್ಲ. ಇಂತಹ ನನ್ನ ಜೀವನದ ಅತ್ಯಂತ ಕಷ್ಟಕರವಾದಂತಹ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಯವರು ಗುರುವಾಗಿ ಬಂದರು. ಈಗ ನನಗೆ ಸಕಲ ಸರ್ವಸ್ವವೂ ಕೂಡ ರಾಘವೇಂದ್ರ ಸ್ವಾಮಿಯವರೇ ಆಗಿದ್ದಾರೆ. ಪ್ರತಿಯೊಂದು ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತಾ ಬರ್ತಿದ್ದೀನಿ. ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಯವರು ನನ್ನಿಂದ ದೂರ ಮಾಡಿ ಎಲ್ಲವನ್ನೂ ಕೂಡ ಕೊಡ್ತಾ ಬರ್ತಿದ್ದಾರೆ. ನಾನು ಏನೆಲ್ಲ ಕೇಳ್ಕೊಂಡಿದ್ದೀನೋ ಅದಕ್ಕಿಂತ ಮಿಗಿಲಾಗಿ ರಾಯರು ಕೊಡ್ತಾ ಬರ್ತಿದ್ದಾರೆ. ನಿಜವಾಗ್ಲೂ ಏನೋ ಒಂದು ನಡೆಯುತ್ತೆ ನಾಳೆ ನಾಡ್ದು, ಅದು ನನ್ನ ಮಗಳ ಬಗ್ಗೆನೇ ಆಗಿರಲಿ ಅಥವಾ ನನ್ನ ಒಂದು ವಿಚಾರ ಆಗಿರಲಿ, ಮನೆಗಳಲ್ಲೇ ಆಗಿರಲಿ, ಅದನ್ನೆಲ್ಲವನ್ನೂ ಕೂಡ ಮುಂಚಿತವಾಗಿ ನನಗೆ ಕನಸಿನ ಮುಖಾಂತರ ತೋರಿಸ್ಕೊಡ್ತಾ ನನ್ನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ನಾನು ನೆಮ್ಮದಿಯಾಗಿದ್ದೀನಿ ಇವತ್ತು ಅಂತ ಅಂದರೆ ಅದಕ್ಕೆ ಕಾರಣ. ಹಾಗೆ ಇವತ್ತು ನಾನು ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ತಿಳಿಸ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಯವರೇ. ಏನೂ ತಿಳಿದೇ ಇದ್ದಂತಹ ನನ್ನ ಬದುಕಲ್ಲಿ, ಬರೀ ಕಷ್ಟಗಳೇ ತುಂಬಿಕೊಂಡಂತಹ ನನ್ನ ಬದುಕಲ್ಲಿ ರಾಯರು ಬಂದು ಎಲ್ಲವನ್ನೂ ಕೂಡ ನನಗೆ ಒಳ್ಳೇದು ಮಾಡ್ತಾ ಬರ್ತಿದ್ದಾರೆ. ನಾನು ಇವಾಗ ಹೇಳಕ್ಕೆ ಹೊರಟಿರುವಂಥ ವಿಚಾರ ಏನು ಅಂತ ಅಂದರೆ, ನೋಡಿ, ರಾಘವೇಂದ್ರ ಸ್ವಾಮಿಯವ್ರನ್ನ ತುಂಬ ವರ್ಷದಿಂದ ಪೂಜೆ ಮಾಡ್ತಿದ್ದೀವಿ, ನಮಗೇನು ಒಳ್ಳೆಯದೇ ಆಗ್ತಿಲ್ಲ, ಅಥವಾ ರಾಘವೇಂದ್ರ ಸ್ವಾಮಿಯವ್ರ ಪೂಜೆ ಮಾಡೋದು ನಮಗೇನೋ ಸರಿ ಬರ್ತಿಲ್ಲ ಅಂತ ಹೇಳಿ ಬೇರೆ ಇನ್ನೊಂದು ದೇವ್ರನ್ನ ಶಿಫ್ಟ್ ಮಾಡಿಕೊಂಡು, ಅಂದರೆ ಇನ್ನೊಂದು ದೇವ್ರ ಬಳಿ ಹೋದರೆ ನಮಗೆ ಸಡನ್ನಾಗಿ ಒಳ್ಳೇದಾಗ್ಬಿಡುತ್ತೆ, ಒಂದೇ ದಿನದಲ್ಲಿ ಒಂದೇ ವಾರದಲ್ಲಿ ಒಳ್ಳೇದು ಮಾಡ್ತಾರೆ, 5 ವಾರ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ದೇವ್ರುಗಳನ್ನ ಬದಲಾಯಿಸೋದಕ್ಕೆ ಹೋಗ್ಬೇಡಿ. ರಾಯರೇ ನಮಗೆ ಭಗವಂತನ ದರ್ಶನನ ಮಾಡಿಸ್ತಾರೆ. ಹೇಗೆ ಅಂತ ಅಂದರೆ, ನೀವು ರಾಯರ ಸೇವೆನ ಮಾಡ್ತಾ ಹೋಗಿ, ನಿಮ್ಮ ಮನೆ ದೇವ್ರು ಯಾವುದು, ನಿಮ್ಮ ಕುಲ ದೇವತೆ ಯಾವುದು, ಮತ್ತು ನೀವು ಯಾವ ದೇವ್ರ ಬಳಿ ಯಾವಾಗ ಹೋದರೆ ನಿಮಗೆ ಯಾವ ರೀತಿ ಒಳ್ಳೆಯದಾಗುತ್ತೆ, ಅಥವಾ ನಿಮ್ಮ ಒಂದು ಸಂಕಷ್ಟಗಳು ದೂರ ಆಗೋದಕ್ಕೆ ಯಾರ ಬಳಿ ಹೋಗಬೇಕು, ಅಂದರೆ ಯಾವ ಭಗವಂತನ ಬಳಿ ನಮ್ಮನ್ನು ಕಳಿಸ್ಬೇಕು ಅನ್ನೋದೆಲ್ಲವನ್ನು ಕೂಡ ರಾಘವೇಂದ್ರ ಸ್ವಾಮಿಯವರು ತಿಳ್ಕೊಂಡಿರ್ತಾರೆ. ಚಿಂತೆ ಮಾಡಬೇಡಿ, ನಾವು ಅಂದ್ಕೊಂಡಿದ್ದಾಗ್ತಿಲ್ಲ ಅಥವಾ ನಾವು ಕೇಳಿದ್ದು ಕೊಡ್ತಿಲ್ಲ ಅಂತ, ಎಲ್ಲದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಯವರಿಗೆ ಕಾರಣ ಅನ್ನೋದು ತಿಳಿದಿರುತ್ತೆ. ಏನು ನಿಶ್ಚಿಂತೆಯಿಂದ, ಸ್ವಾಮಿ ನಮ್ಮ ಮನೇಲಿ ಇರೋದು ಇದು, ನನ್ನ ಕೈಲಿ ಸೇವೆ ಮಾಡೋದಕ್ಕೆ ಶಕ್ತಿ ಇರೋದು ಇದು ಅಂತ ಹೇಳಿ ಭಕ್ತಿ, ಪ್ರೀತಿ, ಗೌರವ, ಶ್ರದ್ಧೆ, ನಿಷ್ಠೆಯಿಂದ ಪ್ರತಿ ವಾರ ಪ್ರತಿನಿತ್ಯ ಅವ್ರ ಸೇವೆನ ಮಾಡ್ತಾ ಹೋದರೆ ಸಾಕು. ನಿಮಗೆಲ್ಲ ರೀತಿಲೂ ರಾಘವೇಂದ್ರ
ರಾಘವೇಂದ್ರ ಸ್ವಾಮಿಯವರು ಅನುಗ್ರಹನ ಆಶೀರ್ವಾದನ ಮಾಡ್ತಾರೆ. ಯಾವ ದೇವತೆಯಿಂದ ಅಥವಾ ಯಾವ ದೇವರಿಂದ ನಮಗೆ ಯಾವ ಅನುಗ್ರಹ ಸಿಗಬೇಕು, ಆ ಅನುಗ್ರಹ ಸಿಗಬೇಕು ಅಂದರೆ ಯಾವ ಸಮಯದಲ್ಲಿ ನಾವು ಆ ದೇವಸ್ಥಾನಕ್ಕೆ ಅಥವಾ ಆ ಭಗವಂತನ ದರ್ಶನನ ಮಾಡೋದಕ್ಕೆ ಹೋಗಬೇಕು ಅನ್ನೋದೆಲ್ಲವನ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರು ನಮ್ಮೊಳಗಡೆ ಇದ್ದು ನಮ್ಮ ಜೊತೆ ಇದ್ದು ದಾರಿ ತೋರಿಸ್ತಾ ಕರ್ಕೊಂಡು ಹೋಗ್ತಾರೆ. ಕೆಲವ್ರು ಇದ್ದಾರೆ, ನಾವೇ ಏನಾದರೂ ನಮ್ಮ ಕಷ್ಟಗಳು ಈ ರೀತಿ ಇತ್ತು, ರಾಘವೇಂದ್ರ ಸ್ವಾಮಿಯವರು ಬರೋದಕ್ಕೂ ಮುಂಚೆ ನಮ್ಮ ಬದುಕು ಹೀಗಿತ್ತು, ರಾಘವೇಂದ್ರ ಸ್ವಾಮಿಯವರು ಬಂದ ಮೇಲೆ ಎಲ್ಲವೂ ಕೂಡ ಬದಲಾಗ್ತಿದೆ, ಸಡನ್ನಾಗೇ ಆಗಲಿಲ್ಲ ಅಂದ್ರೂ ನಿಧಾನವಾಗಿ ನಮ್ಮೆಲ್ಲ ಕಷ್ಟಗಳನ್ನೂ ದೂರ ಮಾಡ್ತಿದ್ದಾರೆ ರಾಯರು ಅಂತ ಹೇಳ್ಕೊಂಡಾಗ ಆಡ್ಕೊಂಡು ನೋಡಿಕೊಂಡು ನಗೋರು ಈಗಲೂ ಕೂಡ ಉಂಟು. ಆಡ್ಕೊಂಡು ನೋಡಿಕೊಂಡು ನಗೋರ ಬಗ್ಗೆ ಚಿಂತೆ ಮಾಡಬೇಡಿ. ನಂಗೆ ನಿಜವಾಗ್ಲೂ ಜಗ್ಗೇಶ್ ಸರ್ ಅವರು ಅವರ ಜೀವನದ ಶ್ರಮದ ಕಥೆನ ನಮಗೆ ಸ್ಫೂರ್ತಿ ಆಗಲಿ ಅಂತ ಹೇಳಿದಾರಲ್ಲ, ಅಲ್ಲಿ ಒಂದೊಂದು ಇಂಚಿಂಚು ಕೂಡ ಅವ್ರು ಕಷ್ಟಪಟ್ಟಿದ್ದು ಎಷ್ಟಿದೆ, ಅವ್ರ ನೋವುಗಳು ಎಷ್ಟಿತ್ತು, ಅವ್ರ ಆಸೆಗಳು ಎಷ್ಟಿತ್ತು, ಅವ್ರ ಕನಸುಗಳು ಹೇಗಿತ್ತು ಅನ್ನೋದೆಲ್ಲವನ್ನು ಕೂಡ ನಮಗೆಲ್ಲರಿಗೂ ತಿಳಿಸಿ ಹೇಳಿದ್ದಾರೆ. ಕಾರಣ ನಾವು ಭಗವಂತನ ಮೇಲಾಗಲಿ ಅಥವಾ ರಾಯರ ಮೇಲಾಗಲಿ ನಂಬಿಕೆನ ಕಳ್ಕೊಬಾರ್ದು. ತಾಳ್ಮೆಯಿಂದ ಭಕ್ತಿ ಶ್ರದ್ಧೆಯಿಂದ ಅವ್ರ ಸೇವೆನ ಮಾಡ್ತಾ ಹೋಗಬೇಕು. ಎಲ್ಲವೂ ಕೂಡ ಸಡನ್ನಾಗಿ ಆಗಲ್ಲ, ದಿನ ಕಳೆದ ಹಾಗೆ ಎಲ್ಲವೂ ಕೂಡ ಬದಲಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ರಾಯರಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ಅಥವಾ ರಾಯರ ಮುಂದೆ ಕೂತು ಕಣ್ಣೀರು ಹಾಕಬಾರ್ದು. ಕಣ್ಣೀರು ಹಾಕಿ ರಾಯರ ಮುಂದೆನೇ ಹಾಕಬೇಕು. ಕೆಲವೊಂದೊಂದು ಸಲ ನಾವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದನ್ನು ಆಡ್ಕೊಂಡು ನಗ್ತಾರೆ. ಬದಲಾಗಿ ರಾಯರ ಮುಂದೆ ದುಃಖನೇ ತಡೆಯೋಕ್ಕಾಗ್ತಿಲ್ವಾ, ನೀವು ರಾಯರನ್ನ ತಂದೆ ತಾಯಿ ಅಂತ ತಿಳ್ಕೊಂಡು, ಅಥವಾ ಯಾರೋ ನಮ್ಮ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಜೀವ ಇದು ಅಂತ ತಿಳಿದು ಅವ್ರ ಮುಂದೆ ಕಣ್ಣೀರು ಹಾಕಿ. ರಾಯರಿಂದ ಸಮಾಧಾನ ಕೂಡ ನಿಮಗೆ ಜನರಿಗಿಂತ ಹೆಚ್ಚಾಗಿ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಯವರು ನಿಮಗೆ ಆ ಕ್ಷಣಕ್ಕೆ ಸಮಾಧಾನನ ಮಾಡಿ ಒಂದು ಭರವಸೆನ ಕೊಡ್ತಾರೆ, ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರೆ. ನೀವು ರಾಘವೇಂದ್ರ ಸ್ವಾಮಿಯವರಿಗೆ ಕನೆಕ್ಟ್ ಆಗಿ, ನೀವು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಒಮ್ಮೆ ಜಗ್ಗೇಶ್ ಸರ್ ಅವರು ಇನ್ಸ್ಟಾಗ್ರಾಮಲ್ಲಿ ಹೇಳ್ಕೊಂಡಿರುವ ಅವರ ಶ್ರಮದ ಕತೆ ಬಗ್ಗೆ ನೀವು ಒಂದೆರಡು ಸಲ ಓದಿ, ಮನ ಮುಟ್ಟೋ ಹಾಗೆ ಓದಿ. ಆಗ ಅನಿಸುತ್ತೆ ನಾವೇನಂದರೆ ಏನೂ ಅಲ್ಲ, ಜಗ್ಗೇಶ್ ಸರ್ ಅವರು ಕಷ್ಟಪಟ್ಟು ಬಂದಿರುವಂತಹ ಒಂದು ದಾರಿಲಿ ನಾವು ಎಷ್ಟು ಈಸಿಯಾಗಿ ಭಗವಂತನ ಅನುಗ್ರಹನ ಪಡ್ಕೊಳ್ತಿದ್ದೀವಿ. ಅವರು ಎಷ್ಟು ಒಂದು ಕಷ್ಟಗಳನ್ನ ಪಟ್ಟು ಭಗವಂತನ ಸೇವೆನ ಯೋಚನೆ ಮಾಡಿ ಎಷ್ಟು ಅಪಾರವಾಗಿ ಮಾಡಿರ್ಬೋದು. ಇವಾಗ ನಾನೇ ಹೇಳ್ತಿರ್ತೀನಿ, ಮಧ್ಯರಾತ್ರಿಲೇ ಎದ್ದೆ ಪ್ರತಿನಿತ್ಯ ಮಾಡ್ತೀನಿ ರಾಯರ ಸೇವೆನ, ಪ್ರತಿದಿನ ಮಾಡ್ತೀನಿ ಅಂತ. ಆದರೆ ಅವ್ರ ಸೇವೆ ಹೇಗಿರ್ಬೋದು, ಇವತ್ತು ಜಗತ್ತನ್ನೇ ಗೆಲ್ಲುವಂಥ ಒಂದು ಶಕ್ತಿ ಇದೆ ಅಂತ ಅಂದರೆ ಅದು ಭಕ್ತಿಗೆ ಮಾತ್ರ. ಭಕ್ತಿ ಅನ್ನೋದೊಂದಿದ್ದರೆ ಜಗತ್ತನ್ನೇ ಗೆದ್ದು ತೋರಿಸ್ಬೋದು. ಅದಕ್ಕೆ ನಮ್ಮ ಜಗ್ಗೇಶ್ ಸರ್ ಅವರೇ ಉದಾಹರಣೆ ಆಗಿದ್ದಾರೆ. ನಿಜವಾಗ್ಲೂ ಅವರು ಹೆಚ್ಚು ಹೇಳ್ಕೊಳ್ಳೋಷ್ಟು ವಿದ್ಯಾವಂತರಲ್ಲ, ಏನೋ ಒಂದು ರೀತಿ ತುಂಬ ಕಷ್ಟಗಳನ್ನೇ ಅನುಭವಿಸಿ ಬಂದಿದ್ರು. ಅಂಥವ್ರಿಗೆ ಭಗವಂತ ಮತ್ತು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದ ಭಕ್ತಿ ಮಾರ್ಗದಲ್ಲಿ ಹೋದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಅವರ ತಾಯಿ ದೇವ್ರ ಹಾಗೆ ತಿಳಿಸಿ ಹೇಳಿದ್ರಿಂದ ಜಗ್ಗೇಶ್ ಸರ್ ಅವರು ಕೂಡ ಭಕ್ತಿ ದಾರಿಲಿ ಭಕ್ತಿ ಮಾರ್ಗದಲ್ಲಿ ನಡೆದ್ರು. ಆ ಭಕ್ತಿ ದಾರಿ ಮತ್ತು ಭಕ್ತಿ ಮಾರ್ಗದಲ್ಲಿ ನಡೆದಿದ್ದರಿಂದ ಇವತ್ತು ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಂತಿದ್ದಾರೆ. ನೀವು ಒಳ್ಳೊಳ್ಳೆ ಅನುಭವಗಳನ್ನ ಕೇಳಬೇಕು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ. ಯಾರು ಪರಮ ಭಕ್ತರು ಅವ್ರಿಗಾಗುವಂಥ ಅನುಭವಗಳನ್ನ, ನೈಜವಾದಂತಹ ಅನುಭವಗಳನ್ನ ಹೇಳ್ಕೊಳ್ತಾರೋ, ಕೆಲವರು ಇರೋದು ಇಲ್ಲದೆ ಇರೋದೆಲ್ಲ ಕೂಡ ಹೇಳ್ತಿರ್ತಾರೆ. ಅದನ್ನು ಯಾವುದನ್ನು ಕೂಡ ನೀವು ತಲೆಗೆ ಹಾಕಬಾರ್ದು. ಇನ್ನೂ ಕೆಲವರು ಹೇಳ್ತಾರೆ ಹೀಗೇ ಪೂಜೆ ಮಾಡಬೇಕು, ಇಲ್ಲಾಂದರೆ ರಾಯರಿಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ನಿಜವಾಗ್ಲೂ ಯಾವುದೂ ಕೂಡ ತಲೆ ಕೆಡಿಸ್ಕೋಬೇಡಿ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳೋದಕ್ಕೆ ನಮ್ಮ ಜೊತೆ ಒಂದು ಜೀವ ಅಂತ ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ. ತಡ ಆದರೂ ಪರವಾಗಿಲ್ಲ, ನಮ್ಮನ್ನು ಎಷ್ಟು ಪರೀಕ್ಷೆ ಮಾಡಿದ್ರೂ ಪರವಾಗಿಲ್ಲ, ಯಾರನ್ನ ಬೇಕಾದರೂ ನಾವು ದೂರ ಮಾಡ್ಕೊಳ್ತೀವಿ, ಯಾರನ್ನ ಬೇಕಾದರೂ ನಮ್ಮ ಬದುಕಲ್ಲಿ ಬಿಟ್ಟು ಬದುಕ್ತೀವಿ. ರಾಘವೇಂದ್ರ ಸ್ವಾಮಿಯವ್ರನ್ನ ಮಾತ್ರ ಬಿಟ್ಟು ಬದುಕೋದಕ್ಕೆ ಸಾಧ್ಯ ಇಲ್ಲ. ರಾಯರೇ ನಮಗೆಲ್ಲವೂ, ರಾಯರೇ ಸರ್ವವು, ರಾಯರೇ ಸಕಲವು. ಕೊನೆಯವರೆಗೂ ನಮ್ಮ ಜೊತೆ ಬರೋದು ರಾಘವೇಂದ್ರ ಸ್ವಾಮಿಯವರೇ. ಕೊನೆಯವರೆಗೂ ನಮ್ಮ ಕಷ್ಟದಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನಿಲ್ಲೋರು ರಾಘವೇಂದ್ರ ಸ್ವಾಮಿಯವರೇ ಅಂತ ಅಂದ್ಕೊಂಡು ಅವ್ರ ಸೇವೆನ ಮಾಡ್ತಿರೋ ಅವ್ರಿಗೆ ಖಂಡಿತವಾಗ್ಲೂ ಎಷ್ಟೇ ನಿಮ್ಮನ್ನು ರಾಯರು ಪರೀಕ್ಷೆ ಮಾಡಿದ್ರು ಮುಂದೊಂದು ದಿನ ಒಳ್ಳೆ ರೀತಿಲಿ ನಿಮಗೆ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಕೊಡ್ತಿದ್ದಾರೆ ಅಂತ ರಾಯರು ಅಂದ್ಕೊಳ್ಳಿ. ರಾಯರ ಮುಂದೆ ಮುಗ್ಧರಾಗಿ, ಸ್ವಾಮಿ ನೀನು ಕೊಡದೇ ಇದ್ರೂ ಪರವಾಗಿಲ್ಲ, ಕೊಟ್ಟಿದ್ಯಾ ಅಂತ ರಾಘವೇಂದ್ರ ಸ್ವಾಮಿಯವ್ರಿಗೆ ಥ್ಯಾಂಕ್ಸ್ ಹೇಳಿ. ಪರವಾಗಿಲ್ಲ ಬಿಡು ಸ್ವಾಮಿ, ನೀನು ನನಗೆ ಕೊಡದೇ ಇದ್ರೂ ಪರವಾಗಿಲ್ಲ, ನಾನು ನಿಮ್ಮ ಸೇವೆನ ಮಾಡ್ತೀನಿ ಅಂತ ಅವ್ರಿಗೆ ಕನೆಕ್ಟ್ ಆಗಿ ನೋಡಿ ನಿಮ್ಮ ಬದುಕನ್ನು ಬಂಗಾರವಾಗಿ ಮಾಡ್ತಾರೆ. ಎಷ್ಟೋ ಭಕ್ತರು ಅವರ ಅನುಭವಗಳನ್ನ ಒಂದಲ್ಲ ಒಂದು ರೀತಿ ಜನರಿಗೆ ಮುಟ್ಟಿಸ್ತಾ ಬರ್ತಾರೆ. ಆ ಅನುಭವಗಳನ್ನ ಕೇಳಿ ನಿಮ್ಮ ಮನೆಗಳಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವರ ಸೇವೆನ ಯಥಾಶಕ್ತಿ, ಅಪ್ಪ ನನಗೆ ಕೊಟ್ಟಿರೋದ ನೀನು 10 ರೂಪಾಯಿ ಅದರಲ್ಲೇ ನಾನು ಮಾಡ್ತೀನಿ ಅನ್ನೋ ಮನಸ್ಸಿಂದ ಮಾಡಿ. ಖಂಡಿತ ರಾಘವೇಂದ್ರ ಸ್ವಾಮಿಯವರು ಮುಂದೊಂದು ದಿನ ನಿಮಗೆಲ್ಲ ರೀತಿಲೂ ಕೂಡ ಒಳ್ಳೆಯದನ್ನು ಮಾಡಿಕೊಡ್ತಾರೆ. ನಾನೇನು ಜ್ಞಾನಿ ಅಲ್ಲ, ಆದರೂ ಕೂಡ ಕೊನೆಯದಾಗಿ ಒಂದೇ ಒಂದು ಲೈನಲ್ಲಿ ಹೇಳೋದಕ್ಕೆ ಇಷ್ಟಪಡುವಂತಹ ಮಾತು ಅಂತ ಅಂದರೆ, ನಿಮ್ಮ ಭಕ್ತಿ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಭಕ್ತಿ ಮೇಲೆ ನಿಮಗೆ ಅಪನಂಬಿಕೆ ಬೇಡ. ತಾಳ್ಮೆ ಇರಲಿ, ಶ್ರದ್ಧೆ ಇರಲಿ, ನಿಷ್ಠೆ ಇರಲಿ, ಯಾವುದನ್ನು ಬೇಕಾದರೂ ಭಕ್ತಿ ಮಾರ್ಗದಲ್ಲಿ ಹೋಗಿ ಪಡ್ಕೋಬಹುದು. ಏನು ಕೊಟ್ಟರು ಕೊಡದೇ ಇದ್ದರೂ ಭಗವಂತ ನೀನು ನನ್ನ ಜೊತೆಲಿರು ಅಂತ ಹೇಳಿ ಭಗವಂತನ ಸೇವೆನ ಮಾಡ್ತಾ ಹೋಗಿ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.